ಇವರು ಸಿನಿಮಾ ರಂಗದಲ್ಲಿ ಆದವ್ರು ಏನೇನಾಗಿದೆ ಗೊತ್ತಿಲ್ವ ಪಾಪ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಪ್ರೊಡ್ಯೂಸರ್ಗಳು ಇವತ್ತು ಯಾವ ಪರಿಸ್ಥಿತಿಲಿದ್ದಾರೆ. ಸಿನಿಮಾ ರಂಗ ಆ ರೀತಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಸಂತೃಪ್ತಿ ಇರೋರು. ಸಿನಿಮಾ ರಂಗದಲ್ಲಿ ಯಾರೋ ಬೆಳೆ ಎಣಿಸೋ ಒಂದು 4 ಜನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಅನೇಕರು ಸಮಸ್ಯೆನ ಎದುರಿಸ್ತಾರೆ. ಸಿನಿಮಾ ರಂಗ ಅಷ್ಟು ಸುಲಭ ಅಲ್ಲ. ಸಿನಿಮಾ ರಂಗದಿಂದ ಇವರು ದುಡ್ಡು ಮಾಡಿದರೆ ಅವತ್ತಿನ ಲೆಕ್ಕ ತೋರಿಸ್ಲಿ. ಅವತ್ತೇನು ತೋರಿಸಿದ್ದಾರೆ ಸಿನಿಮಾ ರಂಗ. ಇವರು MP ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇವರು ಸಿನಿಮಾ ರಂಗದಲ್ಲಿ ಇದ್ದರು. ಅವತ್ತು ತೋರಿಸ್ಲಿ, ಅವತ್ತೇನಿತ್ತು ಆಸ್ತಿ, ಅದಾದಮೇಲೆ ಏನಾಗಿದೆ ಆಸ್ತಿ ತೋರಿಸ್ಲಿ. ಅದರಿಂದ ನನ್ನ ಅನಿಸಿಕೆ ಈ ಕೆಸರೆಚ್ಚಾಡೋದನ್ನು ಬಿಡಬೇಕು DK ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ DK ಶಿವಕುಮಾರ್ದು ಇದ್ದರೆ ಅವರೆಲ್ಲನೂ ಯಾವುದು ಬಿಸ್ನೆಸ್ ಇಲ್ದಲೇ ಬಂದಿಲ್ಲ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇ ಬಿಸ್ನೆಸ್ ಪ್ರಾರಂಭ ಮಾಡಿದವರು. ರಾಜಕಾರಣ ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು. ಇವರು ಬಿಸ್ನೆಸ್ಸೇ ಇಲ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶ್ಚನ್ ಮಾಡಿರ್ತಕ್ಕಂಥ. ಏರ್ಪೋರ್ಟ್ ರೋಡು, ನೆಲಮಂಗಲ ರೋಡು, ಕೆಂಗೇರಿ ರೋಡು, ಕನಕಪುರ ರೋಡ್ ಅಂತ ಏನು DK ಅವರು ಹೇಳಿದ್ದಾರೆ, ಅದು ಇವ್ರದ್ದು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ದಲೇ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ DK ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್ ಇದೆ, ಅವ್ರ ದಾಖಲೆಗಳಿದೆ. ಸೊ ಅದರಿಂದ ಅವ್ರು ಆ ಪ್ರಶ್ನೆ ಹೇಳಿದ್ದಾರೆ, ಇವರು ಈ ಪ್ರಶ್ನೆ ಹೇಳಿದ್ದಾರೆ.